ಈ ರಾಜಿ ನಿಮ್ಮನೆನಾಗ ಯಾಕೆ ಅವಳೆ ಪುಟ್ಟಕ್ಕ? ಪುರ್ಸಿ ರಾತ್ರಿ ಅವ್ರ ಅವನ್ ಕರ್ಕೊಬಂದ ಅಮ್ಮರೇ. ಪಾಪ ಶಾನ ಜ್ವರ ಏನೋ ನೋಡಿ ಎದರ್ಕೊಂಬಿಟ್ಟವಳೆ. ಪಾಪ ಅವ್ರ ಮನೇಲಿ ಅವಳು ನೋಡ್ಕೊಳಕ್ಕೆ ಯಾರು ಇಲ್ವಲ್ಲ, ಇಲ್ಲೇ ಇರವ್ವ ಅಂತ ನಾನೇ ಇರಿಸ್ಕೊಂಡಿದ್ದೀನಿ. ನಿಯತ್ತಿಲ್ದಿರೋರ್ಗೆ ಒಂದ್ ತೊಟ್ಟು ನೀರು ಕೊಡಬಾರ್ದು ಪುಟ್ಟಕ್ಕ. ಕುಸ, ಆತ್ಮ ಕೊಲ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಂದೊಂದ್ಕಿಂತ ಕಾಪಿನಲ್ಲೂ ವಿಷ ಹಾಕುತ್ತೆ ಅಂತೆಲ್ಲ ಓದಿದ್ದು ನಾನು. ಬ್ಯಾಡ ತಗೋ. ಅಮ್ಮರೇ ಅವ್ವಾರ ಹೆಂಗವ್ರೆ? ಅವ ಡಾಕ್ಟ್ರ್ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಎದ್ದು ಓಡ್ಬೋದು ಅಂತ ಹೇಳೋರೆ. ನಾನು ಕಷಾಯ ಕಳಿಸಿದ್ನಲ್ಲ, ಅದು ಕೊಡ್ತಿದ್ದೀರಾ? ಅವ್ವ ಡೈಲಿ ಇಂಜೆಕ್ಷನ್ ಕೊಡ್ತಿದ್ದೀವಿ, ಅದಾದ್ಮೇಲೆ ಕೊಡೋಣ ಅಂತ ಸುಮ್ಮನೆ ಆದ್ವಿ. ಪುಟ್ಟಕ್ಕ, ನಾನೀಗ ಇಲ್ಲಿಗೆ ಯಾಕೆ ಬಂದೆ ಅಂದರೆ, ನೀನವತ್ತು ಅದ್ಯಾರೋ ಸಾಮಿಯಾರ್ ಸಿಕ್ಕಿ ಗಂಡಾಂತರ ಐತೆ ಅಂತ ಹೇಳಿದ್ರು ಅಂದ್ಯಲ್ಲ, ಅದಕ್ಕೆ ಅವ್ರ ತವ ಹೋಗಿ ಒಂದು ವಿಚಾರನ ವಿಚಾರಿಸುಮ ಅಂತ ಬಂದೆ. ನಡಿ ಹೋಗುಮ. ಅಯ್ಯೋ ಅಮ್ಮರೇ, ನಾನು ಕಾಡಲ್ಲಿ ಬತ್ತಿದ್ನಲ್ಲ ಆವಾಗ ಸಿಕ್ಕಿದ್ರು ಅವರು. ಅವ್ರಿಗೆ ಎಲ್ಲಿರ್ತಾರೋ ಕಾಣೆ, ಎಲ್ಲವ್ರೋ ಏನೋ. ಆ ಗುರುಗಳು ಹಂಗೆಲ್ಲ ಹೇಳವ್ರೆ ಅಂತ ನೀನು ಹೇಳ್ದೆ. ಇಲ್ಲಿ ಮಾಡಿದ್ರೆ ಮನೆನಾಗೆ ಊರ್ನಾಗೆ ಯೋನೋ ನಡೀತೈತೆ. ನನಗಂತೂ ಸ್ಯಾನೆ ದಿಗ್ಲಾಗ್ತೈತೆ ಪುಟ್ಟಕ್ಕ. ಎಲ್ಲ ಒಳ್ಳೇದೇ ಆಯ್ತಾಯ್ತಲ್ಲ ಅತ್ತೆ? ಈಗ ಯೋನೋ ಒಳ್ಳೇದೇ ಆಗ್ತೈತೆ ಕಣವ, ಆದ್ರೆ ಜೊತೆನಾಗೆ ಅಪಾಯದ ಮುನ್ಸೂಚನೆ ಕಾಣ್ತೈತಲ್ಲ. ಊರ್ನಾಗೋ ಇಲ್ಲ ಮನೆನಾಗೋ ಯಾರ್ದಾನ ಪಿರಾಣಕ್ಕೆ ತೊಂದರೆ ಆಗ್ಬೋದು ಅನ್ಸ್ತಾ ಇದೆ ಪುಟ್ಟಕ್ಕ. ಊರ್ನಾಗೂ ಜನ ಏನೇನೋ ಮಾತಾಡ್ತಾವ್ರೆ ಅಮ್ಮವ್ರೆ. ನಮ್ಮ ಸ್ನೇಹನ ಆತ್ಮನ ಇದನ್ನೆಲ್ಲ ಮಾಡ್ತೈತೆ ಅಂತಾರೆ, ನಂಗೆ ಏನೂ ಗೊತ್ತಾಯ್ತಾ ಇಲ್ಲ. ಓಲೆ ಬಿಡು ಪುಟ್ಟಮ್ಮೆ, ಹಿಂಗಾದ್ರೆ ಕೆಟ್ಟವರೆಲ್ಲ ಒಂದ್ ಕಡೆಯಿಂದ ಸಾಯ್ತಾ ಬರ್ತಾರೆ. ಪುಟಕ ನಿನ್ ಕಾಲ್ ಬೀಳ್ತೀನಿ.